ನಮಸ್ಕಾರ ಸ್ನೇಹಿತರೆ, ಅಗ್ನಿವೀರ ಆರ್ಮಿ ಕ್ಲಾಸ್ ನಲ್ಲಿ ಇವತ್ತಿನ ತರಗತಿಯಲ್ಲಿ ಮ್ಯಾಥಮೆಟಿಕ್ಸ್ ಇರುವ ಯಾವ ತರ ಪ್ರಶ್ನೆ ಕೇಳಿರ್ತಾನ ಅವನ್ನ ಯಾವ ತರ ಸಾಲ್ವ್ ಮಾಡಬೇಕು ಅಂತ ನೋಡ್ಕೊಳ್ಳೋಣ. ಮೊದಲನೇ ಪ್ರಶ್ನೆ ಯಾವ ಚಾಪ್ಟರ್ ಮೇಲಿದೆ ಅಂದ್ರೆ ಅನುಪಾತ ಮತ್ತು ಸಮಾನುಪಾತದಲ್ಲಿದೆ. ಇಫ್ ಎ ಬಿ ಅನುಪಾತ 3:4 ಅಂಡ್ ಬಿ ಸಿ ಅನುಪಾತ 4:5 ದೆನ್ ಬಿ ಅಂಡ್ ಸಿ ಈಕ್ವಲ್ ಟು ಬಿ ಅನುಪಾತ ಸಿ ಈಕ್ವಲ್ ಟು ಕ್ವಶನ್ ಮಾರ್ಕ್. ಒಂದು ವೇಳೆ ಎ ಅನುಪಾತ ಬಿ 3:4 ಬಿ ಅನುಪಾತ ಸಿ 4:5 ಹಾಗಾದರೆ ಬಿ ಅನುಪಾತ ಸಿ ಕೇಳಿದಾನ. ಹಾಗಾದ್ರೆ ನಾವು ಎ ಬಿ ಸಿ ಕಂಡು ಹಿಡ್ಕೊಂಡೇವಂದ್ರ ಮುಂದೆ ಏನ್ ಮಾಡಕ್ ಬರುತ್ತೆ, ಬಿ ಸಿ ಅನ್ನ ಹೇಳಕ್ ಬರುತ್ತೆ. ಎ ಅನುಪಾತ ಬಿ ಅನುಪಾತ ಸಿ. ಹಾಗಾದ್ರ ಎ ಬಿ ಅಂದ್ರೆ ಎಷ್ಟೈತಿ ನೋಡ್ರಿ 3:4, ಬಿ ಸಿ ಅಂದ್ರೆ ಎಷ್ಟೈತಿ 4:5. ಹಾಗಾದ್ರ ಇಲ್ಲಿ ಖಾಲಿ ಇರುತ್ತಲ್ಲ, ವಾಪಸ್ ಇದನ್ನೇ 4 ಇಲ್ಲಿ ಬರ್ಕೋಬೇಕು. ವಾಪಸ್ ಇದನ್ನೇ 4 ಏನ್ ಮಾಡ್ಬೇಕ್ರಿ, ಇಲ್ಲಿ ಬರ್ಕೋಬೇಕು. ಹಾಗಾದಾಗ ಆ ನಂತರ ಮಲ್ಟಿಪ್ಲೈ ಮಾಡೋದು. 4 3 ಎಷ್ಟ್ರಿ 12, 4 4 16, 4 5 20. ನಮಗ ಬಿ ಅನುಪಾತ ಸಿ ಅಂದ್ರೆ ಎಷ್ಟಿತ್ತು 16 20. ಹಾಗಾದ್ರೆ ಆನ್ಸರ್ ಅಲ್ಲಿ ಇಲ್ಲ ಅಂದ್ರೆ ಇದು ಯಾವ ನಂಬರ್ ಇಂದ ಹೋಗ್ತಾ ನೋಡ್ಬೇಕು. 4 4 16, 4 5 20. ಹಾಗಾದ್ರ 4 ಅನುಪಾತ 5 ಏನ್ರಿ ನಮ್ಮ ಆನ್ಸರ್. ಎ ಬಿ ಮತ್ತು ಬಿ ಸಿ ಕೊಟ್ಟಂದ್ರ ಎ ಬಿ ಸಿ ಈ ತರ ಬರ್ಕೋಬೇಕು. ಎ ಬಿ 3:4 ಬಿ ಸಿ 4:5. ಇದ್ರ ಸೈಡ್ ಯಾವ್ದು ಖಾಲಿ ಇರುತ್ತಲ್ಲ ಅದೇ ನಂಬರ್ ಬರೀಬೇಕು. ಇಲ್ಲಿ ಸೈಡ್ ನಂಬರ್ ಬರೀಬೇಕು. ಇಲ್ಲಿ ಸೈಡ್ 4 ಐತಿ, 4 ಬರ್ದೇವು. 4 3 12, 4 4 16, 5 4 20. ನಮ್ಗೆ ಎ ಬಿ ಸಿ ಕೇಳಿಲ್ಲ, ಬಿ ಸಿ ಕೇಳಿದಾನೆ. ಬಿ ಅನುಪಾತ ಸಿ, ಬಿ ಅಂದ್ರೆ 16, ಸಿ ಅಂದ್ರೆ 20. ಬಟ್ ಆನ್ಸರ್ ಅಲ್ಲಿ ಇಲ್ಲ ಅಂದ್ರ ಯಾವ ಅನುಪಾತದಿಂದ ಹೋಗೈತಿ ನೋಡ್ಬೇಕು. 4 4 16, 4 5 20. ಹಾಗಾದ್ರ 4 ಅನುಪಾತ 5. ಅಗ್ನಿವೀರ ಆರ್ಮಿಗಳಲ್ಲಿ ಈ ತರ ಪ್ರಶ್ನೆಯನ್ನ ಕೇಳ್ತಾನ. ಈ ತರನ ಏನ್ ಮಾಡ್ರಿ ಸಾಲ್ವ್ ಮಾಡ್ಕೋರಿ. ಮುಂದಿನ ಪ್ರಶ್ನೆ ನೋಡೋದು. ರೈಟ್ 0.821% ಇನ್ ಪರ್ಸೆಂಟೇಜ್ ಅಂದಾನ. ಹಾಗಾದ್ರ ನಾವು ಎಕ್ಸ್ ಪರ್ಸೆಂಟ್ ಅಂದ್ರೆ ಏನ್ ಬರಿತೇವ್ರಿ, ಎಕ್ಸ್ ಡಿವೈಡೆಡ್ ಬೈ 100. ಈ ಸದ 10% ಅಂದ್ರೆ ಏನಂತ ಬರಿಬಹುದ್ರಿ, 10 ಡಿವೈಡೆಡ್ ಬೈ 100. ಹಾಗಾದ್ರ 821 ಐತಿ. ಹಾಗಾದ್ರ ಪರ್ಸೆಂಟೇಜ್ ಅಂದ್ರ ಡಿವೈಡೆಡ್ ಬೈ ಎಷ್ಟು ಬರಿಬಹುದ್ರಿ 100. 2 0 ಅದಾವಂದ್ರ 2 ನಂಬರ್ ಬಿಟ್ಟು ಏನ್ ಕೊಡ್ಬೇಕು, ಪಾಯಿಂಟ್ ಕೊಡ್ಬೇಕು. ಹಾಗಾದ್ರ 8.21 ಏನಾಗತ್ರಿ ಆನ್ಸರ್ ಆಗುತ್ತ ನೋಡ್ರಿ. ಎಕ್ಸ್ ಪರ್ಸೆಂಟ್ ಅಂದ್ರ 100ಕ್ಕೆ ಎಕ್ಸ್ ಅಂತ, ಅವ್ರ ಎಕ್ಸ್ ಡಿವೈಡೆಡ್ ಬೈ 100. 10% ಅಂದ್ರ 10 ಡಿವೈಡೆಡ್ ಬೈ 100. ಹಾಗಾದ್ರೆ 821% ಅಂದ್ರ 821 ಡಿವೈಡೆಡ್ ಬೈ 100. 2 0 ತೆಗೆದ್ರೆ ಏನ್ ಮಾಡ್ಬೇಕ್ರಿ, 2 ನಂಬರ್ ಬಿಟ್ಟು ಪಾಯಿಂಟ್ ಕೊಡ್ಬೇಕು. ಹಾಗಾದ್ರೆ ನಮ್ಮ ಆನ್ಸರ್ ಎಷ್ಟೈತ್ರಿ 8.21 ಆನ್ಸರ್, ಎ ಆನ್ಸರ್. ಓಕೆ, ಇದೇ ತರ ಮುಂದಿನ ಪ್ರಶ್ನೆ ನೋಡೋಣ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಫ್ 5x - 20x = 3x + 8 ಅಂತ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂದ್ರ ಎಕ್ಸ್ ಬೆಲೆ ಕಂಡಿಡಿ. ಏನ್ ಕೇಳತ್ತನ್ರಿ, ಎಕ್ಸ್ ಬೆಲೆ. ಒಂದು ಇಕ್ವೇಶನ್ ಕೊಟ್ಟಿದ್ದಾನ ಅಂದ್ರೆ ಸಮೀಕರಣ ಕೊಟ್ಟಿದ್ದಾನ. 5x - 24 3x + 8. ಈ ಸಮೀಕರಣವನ್ನು ಬಿಡಿಸಿ ನನಗೆ ಎಕ್ಸ್ ವ್ಯಾಲ್ಯೂವನ್ನ ಹೇಳಂತ ಹೇಳ್ತಾ ಇದ್ದಾನ. ಹಾಗಾದ್ರೆ ನಮ್ಗೆ ಯಾರು ಬೇಕಾಗಿದ್ರೆ ಎಕ್ಸ್ ಬೇಕಾಗ್ಯಾರ. ಹಾಗಾದ್ರೆ 5x ಬರೀನು. ಈ ಎಕ್ಸ್ 3x ಈ ಕಡೆ ಬಂದಾಗ ಏನಾಗುತ್ತೆ ಸರ್, -3x ಆಗುತ್ತಾ. ಹಾ, ಓಕೆ. ಈ 24 ಈ ಕಡೆ ಹೋದಾಗ ಏನಾಗುತ್ತೆ -24 ಈ ಕಡೆ ಬತ್ತಂದ್ರ +24. ಹಾಗಾದ್ರ 5x ಒಳಗ 3x ಹೋದ್ರ 2x. ಹಾಗಾದ್ರ 8 + 24 ಅಂದ್ರೆ ಎಷ್ಟಾಗತ್ರಿ 32. ನಮಗ್ ಬೇಕಾಗಿದ್ ಎಕ್ಸ್, ಇದು 2 ಇಲ್ಲಿ ಇಂಟು ಐತಿ. ಇಂಟು ಇದು ಈ ಕಡೆ ಹೋದಾಗ ಏನಾಗುತ್ತೆ ಡಿವೈಡೆಡ್ ಬೈ ಆಗುತ್ತಾ. 32 ಡಿವೈಡೆಡ್ ಬೈ 2, 2 1 2 16 ಡಿವೈಡೆಡ್ ಬೈ 2 ಅಂದ್ರೆ 2 ಭಾಗ. ಹಾಗಾದ್ರೆ x = ಎಷ್ಟು ಬತ್ರಿ 16 ಬಂತು. ಹಾಗಾದ್ರೆ ನಮ್ಮಲ್ಲಿ ಯಾವ ಆನ್ಸರ್ ಕರೆಕ್ಟ್ ಐತಿ, ಡಿ. ಇಲ್ಲಿ ನೋಡ್ರಿ -16 ಕೊಟ್ಟಿದ್ದಾನ, ನಮ್ಮಲ್ಲಿ 16 ಕೊಟ್ಟಿದ್ದಾನ. ಬಂದಿರೋ ಆನ್ಸರ್ ಮೈನಸ್ ಅಲ್ಲಿ ಇಲ್ಲ, ಪ್ಲಸ್ ಅಲ್ಲಿ ಐತಿ. ಹಾಗಾದ್ರೆ ಅವಸರ ಪಟ್ಟು ಎ ಆಪ್ಷನ್ ಹಾಕ್ಬಾರ್ದು, ಡಿ ಆಪ್ಷನ್ ನೋಡ್ಬೇಕು. ಇಲ್ಲಿ 16 ಐತಿ +16. ಇನ್ನೊಮ್ಮೆ ನೋಡೋಣ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಫ್ ಅಂದ್ರೆ ಒಂದು ವೇಳೆ 5x - 24 = 3x + 8. ಎಕ್ಸ್ ಬೆಲೆ ಕಂಡುಹಿಡಿಯಬೇಕಂದ್ರ ಈ 3x ಈ ಕಡೆ ತಂದಾಗ ಏನಾಗುತ್ತೆ -3x. ಈ 24 ಆ ಕಡೆ ಹೋದಾಗ 8 + 24
5x ಒಳಗ 3x ಹೋದ್ರೆ ಎಷ್ಟು ಉಳಿತ್ರಿ 2x. ಹಾಗಾದ್ರೆ 8 ಪ್ಲಸ್ 24 32. 2x ಸಮ 32 ಬಂದೈತಿ. ನಮಗ್ ಏನ್ ಬೇಕಾಗೈತಿ x ಬೇಕಾಗೈತಿ. ಹಾಗಾದ್ರೆ 2 ಇಕ್ಕಂದ್ರೆ ಏನಾಗುತ್ತೆ ಡಿವೈಡೆಡ್ ಬೈ x 32 ಭಾಗಿಸು 2. 32 ಡಿವೈಡೆಡ್ ಬೈ 2 ಅಂದ್ರ 2 ಭಾಗ ಮಾಡ್ಬಿಡು. ಹಾಗಾದ್ರೆ x ಎಷ್ಟು ಬತ್ರಿ 16. ನಮ್ಮ ಆಪ್ಷನ್ ಡಿ ಆಪ್ಷನ್ ಏನ್ರಿ ಕರೆಕ್ಟ್. ಓಕೆ, ಮುಂದಿನ ಪ್ರಶ್ನೆ ಯಾವ ತರ ಐತಿ ನೋಡೋಣ. ಫೈಂಡ್ ದ ವ್ಯಾಲ್ಯೂ ಆಫ್ 2x plus 3 if x = 1. ಇಲ್ಲೊಂದು ಕೊಟ್ಟಿದ್ದಾನ 2x plus 3. ಇದನ್ನ ಬಿಡಿಸು. x ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದೀನಿ 1 ಕೊಟ್ಟಿದ್ದಾನ. ನಮ್ಮಲ್ಲಿ ಸಿಂಪಲ್ ಆಗಿ ಕೇಳ್ತಿರ್ತಾನೆ ಅಗ್ನಿವೀರಕ, ಬಹಳ ಸಿಂಪಲ್ ಆಗಿ ಇರೋದೈತಿ. x ವ್ಯಾಲ್ಯೂ ಇದ್ರೊಳಗೆ ಬರ್ಕೊಳ್ಳೋಣ. ಹಾಗಾದ್ರ 2x ಅಂದ್ರ ಏನು ಇಲ್ಲ ಅಂದ್ರೆ ಏನಿರುತ್ತೆ 2 × 1 plus 3. 2 ಒಂದ್ಲೆ 2 plus 3. ಹಾಗಾದ್ರೆ ನಮ್ಮ ಆನ್ಸರ್ ಎಷ್ಟು ಬಂತ್ರಿ 5. ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ರೀ? ಎ ಆಪ್ಷನ್ ಕರೆಕ್ಟ್. ವ್ಯಾಲ್ಯೂ ಆಫ್ ಅಂದಾನ, ಇದ್ರ ವ್ಯಾಲ್ಯೂ ಕಂಡಿಡಿ 2x plus 3. x ವ್ಯಾಲ್ಯೂ ಕೊಟ್ಟಿದ್ದಾನ, ಎಷ್ಟು ಕೊಟ್ಟಿದ್ದಾನ್ರಿ 1 ಕೊಟ್ಟಿದ್ದಾನ. ಹಾಗಾದ್ರ 2 × 1 plus 3. 2 ಒಂದ್ಲೆ 2 plus 3 ಎಷ್ಟಾಯ್ತು ಆನ್ಸರ್ ರೀ 5 ಆನ್ಸರ್. ಇದು ನಮ್ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಫೈಂಡ್ ದ ಎವರೇಜ್ ಆಫ್ 6 plus a and 6 minus a. ಸರಾಸರಿ ಕೇಳತಾನೆ. ಎವರೇಜ್ ಅಂದ್ರೆ ಏನ್ರಿ ಸರಾಸರಿ. ಸರಾಸರಿ ಅಂದ್ರ ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ. ಮೊತ್ತ ಡಿವೈಡೆಡ್ ಬೈ ಸಂಖ್ಯೆ ಅಂತ ಅರ್ಥ. ನಾವು ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ ಅಂತ ಕರಿತೇವೆ. ಇದು ಎಲ್ಲಾ ಕೂಡಿಸ್ಬೇಕು. ಯಾವ್ದಾವ್ದು ಕೂಡಿಸ್ಬೇಕ್ರಿ 6 plus a plus 6 minus a ಕೂಡಿಸ್ಬೇಕು. 6 plus a plus ಇದು ಒಂದ್ ಸಂಖ್ಯೆ 6 minus a. ಹಾಗಾದ್ರೆ ಎರಡು ಕೂಡಿ 2 ಸಂಖ್ಯೆ ಅದು ಅಂದ್ರೆ ಡಿವೈಡೆಡ್ ಬೈ 2. ಹಾಗಾದ್ರೆ ಕೂಡಿಸಿದ್ರೆ ನೋಡ್ರಿ ಪ್ಲಸ್ a ಮೈನಸ್ a ಕ್ಯಾನ್ಸಲ್. 6 plus 6 12 ಡಿವೈಡೆಡ್ ಬೈ 2. 2 ಒಂದ್ಲೆ 2 6ಲೆ. ಹಾಗಾದ್ರೆ ನಮ್ ಸರಾಸರಿ ಎವರೇಜ್ ಎಷ್ಟು ಬಂತ್ರಿ? ಡಿ ಆಪ್ಷನ್ ಕರೆಕ್ಟ್ ಐತಿ ನೋಡ್ರಿ. ಎಷ್ಟು ಬರುತ್ತಾ 6 ಬರುತ್ತೆ. ಈಗ ಫೈಂಡ್ ದಿ ಎವರೇಜ್ ಅಂದ್ರ ಸರಾಸರಿ ಕನ್ನಡಿ ಅಂತ ಅರ್ಥ. ಯಾವ್ದಪ್ಪ ಅಂತಂದ್ರ 6 plus a ಮತ್ತು 6 minus a. ಹಾಗಾದ್ರೆ ಎವರೇಜ್ ಸರಾಸರಿ ಅಂದ್ರೆ ಏನ್ ಹೇಳ್ತಾನ್ರಿ ಮೊತ್ತ ಡಿವೈಡೆಡ್ ಬೈ ಸಂಖ್ಯೆ. ಮೊತ್ತ ಅಂದ್ರೆ ಎಲ್ಲಾ ಸಂಖ್ಯೆಗಳನ್ನ ಕೂಡಿಸ್ಕೋಬೇಕು. 6 plus a plus 6 minus a ಸರಿ ಡಿವೈಡೆಡ್ ಬೈ 2 ಆಗಿ ತಗೊಂಡ್ರಿ. ಸಂಖ್ಯೆ ಎಷ್ಟು? ಇದು ಒಂದು 2 ಡಿವೈಡೆಡ್ ಬೈ 2 ಪ್ಲಸ್ a ಮೈನಸ್ a ಕ್ಯಾನ್ಸಲ್. 6 plus 6 12 ಡಿವೈಡೆಡ್ ಬೈ 2. ಕರೆಕ್ಟಾ? 2 ಒಂದ್ಲೆ 2 2 6ಲೆ 12. ಹಾಗಾದ್ರೆ ನಮ್ ಸರಾಸರಿ ಯಾವ್ದ್ರಿ? ಡಿ ಆಪ್ಷನ್ ಕರೆಕ್ಟ್. The ratio of numbers x and y 2 3 if 9 is added to each number the ratio become 3 4. Find the value of x and y. ನೋಡ್ರಿ, the ratio of 2 numbers ಅಂದ್ರ 2 ಸಂಖ್ಯೆಗಳದಾವ. ಯಾವದವ್ರಿ? x y. ನಾವಿಲ್ಲಿ ಬಿಡಿಸೋದು ದೊಡ್ಡದಲ್ಲ, ನಮಗೆ ಪ್ರಶ್ನೆ ಏನ್ ಕೊಟ್ಟಿದ್ದಾನ ಅನ್ನೋದೇ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಇಂಗ್ಲಿಷ್ ಐತಿ ಅಂತ ಕ್ವಶನ್ ಏನಿಲ್ಲ, ಈಜಿ ಇರ್ತಾವ. 2 ಸಂಖ್ಯೆಗಳ ಅನುಪಾತ ಎಷ್ಟೈತ್ರಿ? 2 3. ನೋಡ್ರಿ, ಇಫ್ ಒಂದು ವೇಳೆ 9 ಈಸ್ added to each number, ಪ್ರತಿಯೊಂದು ಸಂಖ್ಯೆಗೆ 9 ಏನಂತಾನ ಕೂಡ್ಸುನು. ಇದಕ್ಕ 9 ಕೂಡ್ಸುನು, ಇದಕ್ಕ 9 ಕೂಡ್ಸುನು. ದ ರೇಷಿಯೋ ಬಿಕಮ್, ರೇಷಿಯೋ ಏನಾಗುತ್ತಾ 3 4 ಆಗುತ್ತಾ. ಇದು ನಮ್ ಕರೆಕ್ಟ್. ಹಾಗಾದ್ರ ಇಲ್ಲೊಂದು ಲಾಜಿಕ್ ಐತಿ ನೋಡ್ರಿ. ದ ರೇಷಿಯೋ ಆಫ್ 2 ನಂಬರ್ x and y is 2 3. x y ಅನುಪಾತ ಎಷ್ಟು? 2 3. ಇಫ್ 9 ಈಸ್ added to each number, ಪ್ರತಿಯೊಂದು ಸಂಖ್ಯೆಗೆ 9 ಕೂಡಿಸ್ತಾನ. ದ ರೇಷಿಯೋ ಬಿಕಮ್ 3 4. 2 ಸಂಖ್ಯೆ 9 ರೇಷಿಯೋ ಎಷ್ಟಾಗುತ್ತಾ 3 4. ಈ ತರ ಪ್ರಶ್ನೆಯನ್ನ ಬರ್ಕೊಂಡಾಗ ಈಜಿ ಐತಿ. ನಾವು ಕೆಳಗಿಂದ ಮೇಲೆ ಮಲ್ಟಿಪ್ಲೈ ಮಾಡ್ಬೇಕು. 3 3ಲೆ 9, ಈ ಮೂಲಿಂದ ಈ ಮೂಲಿಗೆ 4 2ಲೆ 8 ಮೈನಸ್ ಮಾಡ್ಬೇಕು. 9 8 ಹೋದ್ರೆ ಎಷ್ಟ್ರಿ? 1. ಕರೆಕ್ಟಾ? ಈಗ ಮ್ಯಾಲ್ ಮಾಡ್ಯಾವಲ್ಲ, ಮತ್ ಕೆಳಗ್ ಮಾಡ್ಬೇಕು. 9 3ಲೆ ಎಷ್ಟ್ರಿ? 27. 9 4ಲೆ ಎಷ್ಟ್ರಿ? 36. ಹಾಗಾದ್ರ ಇಲ್ಲಿ ನೋಡ್ರಿ ಪ್ರಶ್ನೆ ಮತ್ತ ಮೈನಸ್ ಮಾಡ್ಬೇಕು. ಈಗ ನೋಡ್ರಿ ನಮ್ದು 16 7 ಹೋದ್ರೆ ಎಷ್ಟ್ರಿ? 16 7 ಹೋದ್ರ 9. 1 ತಗೊಂಡಿ 0. 1 ಅನುಪಾತ ಅಂದ್ರೆ ಎಷ್ಟು ಬಂತ್ರಿ? 3 ಬಂತು. ಹಾಗಾದ್ರೆ x ಅಂದ್ರೆ ಎಷ್ಟದ್ರಿ? 9 2ಲೆ 18. ಇಲ್ಲಿ x y ಅಂದ್ರೆ ಎಷ್ಟದ್ರಿ? 3. 9 3ಲೆ 27. ಹಾಗಾದ್ರ 27 ಮತ್ತು 18 ಎಲ್ಲ ಐತ್ ನೋಡ್ರಿ, ಇಲ್ಲ ಐತ್ ನೋಡ್ರಿ.
18 ಮತ್ತು 27. 27 18 ಆನ್ಸರ್ ಆಗಿರ್ತಪ್ಪ. ನಮಗ್ ಕೇಳಿದ್ದೇನು ಎಕ್ಸ್ ಅಂಡ್ ವೈ, ಮೊದಲು ಎಕ್ಸ್ ಎ ಬರಿಬೇಕು ಆಮೇಲೆ ವೈನೇ ಬರಿಬೇಕು ಆಪ್ಷನ್ದಾಗ. ನೋಡ್ರಿ ಇಲ್ಲಿ 18 ಮೊದಲ ಐತಿ ಆಮೇಲೆ 27 ಐತಿ, ಹಾಗಾದ್ರೆ ಎ ಆಪ್ಷನ್ ಕರೆಕ್ಟ್. ಒಂದ್ ವೇಳೆ 27 18 ಬಂದೈತಿ ಸಡನ್ ಆಗಿ ಬಿ ಆನ್ಸರ್ ಹಾಕ್ಯಾರ, ಇದು ರಾಂಗ್. ಯಾಕೆ ಕೇಳಿದ್ದೇನು ಮೊದಲ ಎಕ್ಸ್ ಆಮೇಲೆ ವೈನೇ ಬರಿಬೇಕು, ಕರೆಕ್ಟಾ? ಓಕೆ, ನೆಕ್ಸ್ಟ್ ಕ್ವಶನ್. ವಾಟ್ ಇಸ್ ದಿ ಪರ್ಸೆಂಟೇಜ್ ಆಫ್ 40 kg ಈಸ್ 10 kg? ಈ ಸದ್ಯ 40 kg ಐತಿ, 40 kg ಒಳಗೆ 10 kg ಅನ್ನೋದು ಎಷ್ಟು ಪರ್ಸೆಂಟೇಜ್ ಆಗುತ್ತಾ ಅಂತ ಕೇಳ್ತಾನ. ಹಾಗಾದ್ರ ಮೊದಲು ಒಂದು ವಸ್ತು ಐತಿ 40 kg ಒಂದ್ ಚೀಲ ತುಂಬಿಟ್ಟೇವಪ್ಪ ಅಂತಂದ್ರ ಅದು ನಮ್ ಚೀಲ ಒಳಗಿಂದು 100%. 40 kg ಅನ್ನೋದೇನ್ರಿ 100%. ನಮಗ್ ಬೇಕಾಗಿದ್ದೇನು 10 kg ಅನ್ನೋದು ಎಷ್ಟು ಪರ್ಸೆಂಟ್? ಹಾಗಾದ್ರೆ 10 kg ಅನ್ನೋದು ಎಲ್ಲಿ ಬರಿಬೇಕ್ರಿ? ಕೆಳ ಬರಬೇಕು. ಕ್ವಶನ್ ಎಷ್ಟು ಸಿಂಪಲ್ ಆಗಿ ಕೇಳಿರ್ತಾನಪ್ಪ ಅಗ್ನಿವೀರ್ ಅಂದ್ರ ಇಷ್ಟೇ ಇರುತ್ತ. ವಾಟ್ ಪರ್ಸೆಂಟೇಜ್ ಆಫ್ 40 kg ಈಸ್ 10 kg? 40 kg ಒಳಗ 10 kg ಅನ್ನೋದು ಎಷ್ಟು ಪರ್ಸೆಂಟೇಜ್ ಆಗುತ್ತಾ, ಎಷ್ಟು ಶೇಕಡ ಆಗುತ್ತಾ ಅಂತ ಕೇಳ್ತಾನ. ಹಾಗಾದ್ರೆ 40 kg ಅನ್ನೋದೇನ್ರಿ 100%. 10 kg ಅನ್ನೋದಕ್ಕೆ ಎಷ್ಟು ಅನ್ನೋದು ಇಲ್ಲಿ ಆನ್ಸರ್ ಬರ್ಬೇಕು. ಹಾಗಾದ್ರ ಓರೆ ಗುಣಾಕಾರ ಮಾಡೋಣ. 10 ಇಂಟು ಎಷ್ಟ್ರಿ 100 ಡಿವೈಡೆಡ್ ಬೈ ಎಷ್ಟ್ರಿ 40. ಈ 0 ಕ್ಯಾನ್ಸಲ್. 4 2 8 ಎಷ್ಟು ಉಳಿತ್ರಿ? 2 ಬಾಜು 0, 4 5 25. ಹಾಗಾದ್ರೆ 10 kg ಅನ್ನೋದು ಎಷ್ಟು ಪರ್ಸೆಂಟೇಜ್ ಆಗುತ್ತ್ರಿ? 25% ಆಗುತ್ತ. ನೋಡ್ರಿ 40 kg 100% ಅಂದ್ರ 20 kg ಎಷ್ಟಾಯ್ತು? 50% ಆಯ್ತು. 10 kg ಎಷ್ಟಾಯ್ತು? 25. ನೀವು ಒಂದ್ ವೇಳೆ ಲೆಕ್ಕ ಮಾಡ್ಲಾರೆ ಬಾಯಿಲೆ ನೋಡಿದ್ರು ಡೈರೆಕ್ಟ್ ಆಗಿ ವಿಚಾರ ಮಾಡಿ ಮಾಡ್ಬೋದು. 40 kg ಅನ್ನೋದು 100%, 20 kg ಅಂದ್ರೆ ಎಷ್ಟ್ರಿ? ಅರ್ಧ 50%. 10 kg ಅಂದ್ರೆ ಎಷ್ಟ್ರಿ? 25%. ಈ ತರ ಆದ್ರೂ ವಿಚಾರ ಮಾಡಿ ಮಾಡ್ಬೋದು. ನೋಡ್ರಿ ಇದು ಟೈಮ್ ಅಂಡ್ ವರ್ಕ್ ಮೇಲೆ ಕೇಳಿರುವಂತ ಪ್ರಶ್ನೆ ಐತಿ. ಪ್ರೀವಿಯಸ್ ಕ್ವಶನ್ ಅಲ್ಲಿ ಅಗ್ನಿವೀರ್ ಬಂದಿರುವಂತ ಕ್ವಶನ್. 3 boys ಕಂಪ್ಲೀಟ್ ಎ ವರ್ಕ್ 2 days. ಎಷ್ಟು ಮಂದಿ ಇದಾರೆ ಹುಡುಗರು? 3 ಮಂದಿ 2 ದಿನದ ಒಂದ್ ಕೆಲಸ ಮುಗಿಸ್ತಾರೆ. ಹೌ ಮಚ್ ಟೈಮ್ ವಿಲ್ 1 boy ಟೇಕ್ ಎ ಕಂಪ್ಲೀಟ್ ದ ವರ್ಕ್? ಹಾಗಾದಾಗ ಈ ತರ ಪ್ರಶ್ನೆ ಬಂದಾಗ ಮ್ಯಾಲಿಂದ ಏನ್ ಮಾಡ್ಬೇಕು ಕೊಟ್ಟಿದ್ದು? 3 ಬಾಯ್ಸ್ 2 ದಿನದ ಕೆಲಸ ಮಾಡ್ತಾ ಅಂದ್ರ 3 into 2. ಒಬ್ನೇ ಮಾಡ್ಬೇಕಂದ್ರ ಅದೇ ಕೆಲಸಕ್ಕೆ ಏನ್ ಮಾಡ್ಬೇಕು ಹೋಗ್ಬೇಕ್ರಿ? ಡಿವೈಡೆಡ್ ಬೈ 1. ಹಾಗಾದ್ರ 3 2 6 ಡಿವೈಡೆಡ್ ಬೈ 1. ಹಾಗಾದ್ರೆ ನಮ್ಮ ಆನ್ಸರ್ ಎಷ್ಟ್ರಿ? 6. ಎಷ್ಟು ಡೇಸ್ ಒಳಗೆ ಕಂಪ್ಲೀಟ್ ಮಾಡ್ಬೋದ್ರಿ? ನೋಡಿಲ್ಲ ಆನ್ಸರ್ 6 days. ಇಷ್ಟೇ ಸಿಂಪಲ್. ಈಗ ಅವ್ರ ಏನಿದ್ರು ಗೊತ್ತನ್ರಿ? M1 D1. ಈ ಬಾಯ್ಸ್ ಅದಲ್ಲ ಬಿ ಬರೀ B1 D1. ಈ ನೆಕ್ಸ್ಟ್ ಬಂದವರು B2 D2. ಇವ್ರು ಎಷ್ಟು ದಿನದ ಕಂಪ್ಲೀಟ್ ಮಾಡ್ಬೇಕು? ಇಲ್ಲಿ ಮೊದಲ 3 ಮಂದಿ 2 ದಿನದ ಕಂಪ್ಲೀಟ್ ಮಾಡಿದ್ರು. ಇಲ್ಲಿ ಒಬ್ಬನೇ ಬಾಯ್ ಅದನ್ನ ಎಷ್ಟು ದಿನದ ಕಂಪ್ಲೀಟ್ ಮಾಡ್ತಾನ. ಹಾಗಾದ್ರೆ ಇದು ಈ ಕಡೆ ಹೋದಾಗ ಏನಾಗುತ್ತೆ? ಡಿವೈಡೆಡ್ ಬೈ 1 ಆಗುತ್ತಾ? 3 2 6. ಈ ತರ ಫಾರ್ಮುಲಾ ಬರೋದಾದ್ರು ಮಾಡ್ಕೋರಿ, ಇಲ್ಲ ಡೈರೆಕ್ಟ್ ಮಾಡ್ರಿ. 3 boys ಕಂಪ್ಲೀಟ್ ಎ ವರ್ಕ್ 2 days. ಹಾಗಾದ್ರೆ 3 into 2 ಬರೀರಿ. ಕೆಳಗೆ ಟೈಮ್ ಅರೆ ಕೊಡ್ಲಿ, ಕೆಲಸ ಅರೆ ಕೊಡ್ಲಿ. ಹೌ ಮಚ್ ಟೈಮ್ ಅಂದ್ರೆ ಎಷ್ಟು ಟೈಮ್ ತೋತಾನ? ವಿಲ್ 1 boy ಟೇಕ್ ಎ ಕಂಪ್ಲೀಟ್ ದ ವರ್ಕ್? ಪೂರಾ ಕೆಲಸ ಮಾಡ್ಲಿಕ್ಕೆ ಒಬ್ಬ ಮನುಷ್ಯ ಎಷ್ಟು ತೋತಾನ? 3 2 6 ಮಾಡವ ಯಾರು? ಒಬ್ನೇ. ಡಿವೈಡೆಡ್ ಬೈ 1. ಹಾಗಾದ್ರೆ 6 ಕೆಲಸ ಏನ್ರಿ? 6 days ಒಳಗ ಕಂಪ್ಲೀಟ್ ಮಾಡ್ತಾರ. ಈ ತರ ಈಜಿ ಪ್ರಶ್ನೆ ಇರುತ್ತೆ. ಸ್ವಲ್ಪ ಕ್ವಶನ್ ನೀಟ್ ಆಗಿ ಓದ್ಕೋರಿ. ಹಾ, ಇಲ್ಲಿ ನೋಡ್ರಿ ಬೋರ್ಡ್ ಮ್ಯಾಥ್ಸ್ ಮೇಲೆ ಪ್ರಶ್ನೆ ಐತಿ. 15 into 4 minus 48 ಡಿವೈಡೆಡ್ ಬೈ 2. ಕರೆಕ್ಟ್? ಈ ತರ ಪ್ರಶ್ನೆ ಇದ್ದಾಗ ಮೊದಲು ನಮ್ದು ಏನ್ ಹೇಳ್ತಾನಪ್ಪ ಬೋರ್ಡ್ ಮಾಸ್ ಏನ್ ಹೇಳ್ತಾನಂದ್ರ ಬ್ರಾಕೆಟ್ ಆಫ್ ಡಿವಿಷನ್ ಮಲ್ಟಿಪ್ಲೈ ಎಡಿಷನ್ ಸಬ್ಸ್ಟ್ರಾಕ್ಷನ್. ಹಾಗಾದ್ರ ಬ್ರಾಕೆಟ್ ಇಲ್ಲ, ಆಫ್ ಇಲ್ಲ. ಫಸ್ಟ್ ಮಾಡ್ಬೇಕಾಗಿದ್ದು ಡಿವಿಷನ್, ಆಮೇಲೆ ಮಾಡ್ಬೇಕಾಗಿದ್ದು ಮಲ್ಟಿಪ್ಲೈ, ಆಮೇಲೆ ಕೂಡಿಸ್ಬೇಕು, ಆಮೇಲೆ ಕಳಿಬೇಕು. ಇಲ್ಲಿ ನಮ್ದು ಮೊದಲು ಯಾವ್ದು ಐತ್ರಿ? ಡಿವಿಷನ್ ಐತಿ ನೋಡ್ರಿ. 48 ಡಿವೈಡೆಡ್ ಬೈ 12. 12 ಮಧ್ಯ ಏನ್ ಬರುತ್ತ್ರಿ? 48 ಬರುತ್ತೆ. ಹಾಗಾದ್ರ 12 1 12, 12 ಎಷ್ಟಲೇ ರೀ? 12 4 48. ಹಾಗಾದ್ರೆ ನೆಕ್ಸ್ಟ್ ಇಂಟು ಮಾಡ್ಬೇಕು. 15 into 4 minus 4. 15 4 60, 60 4 ಹೋದ್ರೆ ಎಷ್ಟ್ರಿ? 56. ಈ ತರ ಪ್ರಶ್ನೆಯನ್ನ ಏನ್ ಮಾಡ್ಬೇಕು ನಾವು? ಈಸಿಯಾಗಿ ಸಾಲ್ವ್ ಮಾಡ್ಕೋಬೇಕು. ಕರೆಕ್ಟಾ? ಹಾಗಾದ್ರ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಮತ್ತೆ ಏನೈತ್ರಿ? ಬೋರ್ಡ್ ಮ್ಯಾಥ್ಸ್ ಮೇಲೆ ಐತಿ. ಈಗ
ಒಂದು ನಿಮಿಷ ಬ್ರೈಟ್ನೆಸ್ ಕಡಿಮೆ. ಈಗ ನೋಡ್ರಿ, ಇದೇ ಕ್ವಶನ್ ಅನ್ನ ಯಾವ ತರ ಕೇಳಿದಾನ ಅದೇ ಬೋರ್ಡ್ ಮಾಸ್ ನಿಯಮದ ಪ್ರಕಾರ ಐತಿ. ಹಾಗಾದ್ರ 15 ಮುಂದಿನ ಪ್ರಶ್ನೆ ನೋಡೋಣ. 15 ಇಂಟು 15 ಪ್ಲಸ್ 75 ಮೈನಸ್ 150 ಅಂತ. ಬೋರ್ಡ್ ಮಾಸ್ ಪ್ರಕಾರ ನಿಯಮದ ಪ್ರಕಾರ ಡಿವಿಷನ್, ಮಲ್ಟಿಪ್ಲೈ, ಎಡಿಷನ್, ಸಬ್ಸ್ಟ್ರಾಕ್ಷನ್. ಇಲ್ಲಿ ಡಿವಿಷನ್ ಇಲ್ಲ, ಮಲ್ಟಿಪ್ಲೈ ಮಾಡಬಹುದು. 15 ಎಷ್ಟ್ರಿ? 225 ಪ್ಲಸ್ 75 ಮೈನಸ್ 150. 225 ಪ್ಲಸ್ 75 ಕೂಡಿಸ್ಬೇಕಾ? 300 ಮೈನಸ್ 150. 300 150 ಹೋದ್ರೆ ಎಷ್ಟು? 150 ಉಳಿತು. ಇದು ಬೋರ್ಡ್ ಮಾಸ್ ನಿಯಮ ಪ್ರಕಾರ ಯಾವ ಆನ್ಸರ್ ಕರೆಕ್ಟ್ ಐತಿ? ಬಿ ಆಪ್ಷನ್ ಕರೆಕ್ಟ್ ಐತಿ ನೋಡ್ರಿ. ಓಕೆ, ಮುಂದಿನ ಪ್ರಶ್ನೆ ಏನೈತಿ ನೋಡೋಣ. ರೈಟ್ 20% ಆಸ್ ಎ ಫ್ರಾಕ್ಷನ್ ಅಂತ. ಎದ್ರಾಗ್ರಿ ಫ್ರಾಕ್ಷನ್ ಅಂದ್ರೆ ಭಿನ್ನ ರಾಶಿಗಳು ಬರುತ್ತೆ ತೋರಿಸು. ನಿಮ್ಮ ಅದರಲ್ಲೇ ಹೇಳಿದ್ದೆ ನಾನು. x% ಅಂದ್ರೆ ಏನ್ ಬರಿಬೇಕ್ರಿ? x ಡಿವೈಡೆಡ್ ಬೈ 100. ಯಾಕೆ ಸರ್ ಅಂದ್ರೆ 100ಕ್ಕೆ x% ಆಗಿರುತ್ತ. ಹಾಗಾದ್ರ 10% ಅಂದ್ರೆ ಹೆಂಗ್ ಬರಿಬೇಕು? 10 ಡಿವೈಡೆಡ್ ಬೈ 100 ಬರಿಬೇಕು. ಅದೇ ತರ ಭಿನ್ನ ರಾಶಿಗಳು ಬರ್ಕೋಬೇಕಂದ್ರ 20% ಅಂದ್ರ 20 ಡಿವೈಡೆಡ್ ಬೈ 100 ಬರಿಬೇಕು. ಹಾಗಾದ್ರೆ 20 ಡಿವೈಡೆಡ್ ಬೈ 100 ಅಂದ್ರ 21 25. ಹಾಗಾದ್ರೆ ಭಿನ್ನ ರಾಶಿಗಳು ಏನಾಗುತ್ತೆ ಇದು ರೀ? 1/5 ಆಗುತ್ತಾ? ಇಲ್ಲಿ ನೋಡ್ರಿ, ಎರಡು ಆಪ್ಷನ್ ಅದಾವ, ಎರಡರ ಸೇಮ್ ಪ್ರಿಂಟ್ ಐತಿ. 1/5. 20% ಅಂದ್ರೆ 100ಕ್ಕೆ 20%. 20 ಡಿವೈಡೆಡ್ ಬೈ 100. ಹಾಗಾದ್ರೆ 20 ಡಿವೈಡೆಡ್ ಬೈ 100 ಅಂದ್ರ 21 25. 1/5 ನಮ್ಮ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ ಪರ್ಚೇಸ್ ಎ ಪ್ರೈಸ್ ಆಫ್ ಎನ್ ಐಟಮ್ ಈಸ್ 150. ಒಂದು ವಸ್ತು ಪರ್ಚೇಸ್ ಮಾಡಿನಂದ್ರ ಅದು ಯಾವತ್ತು ಏನಿರುತ್ತೆ? ಕೊಂಡ ಬೆಲೆ, ಕಾಸ್ಟ್ ಪ್ರೈಸ್. ಇದನ್ನ ಬಹಳ ಗಮನದಲ್ಲಿ ಇಟ್ಕೋಬೇಕು. ಪ್ರಾಫಿಟ್ ಲಾಸ್ ಚಾಪ್ಟರ್ ಬರ್ತಾರೆ, ಈ ಪದ ಬಹಳ ಇಂಪಾರ್ಟೆಂಟ್. ಅಂಡ್ ಇಟ್ ಸೋಲ್ಡ್ 160. ಸೋಲ್ಡ್ ಅಂದ್ರ ಮಾರಿನಂತ ಅರ್ಥ, ಮಾರಿನಂದ್ರ ಸೆಲ್ಲಿಂಗ್ ಪ್ರೈಸ್ ಅಂತ ಅರ್ಥ. ಹಾಗಾದ್ರ ವಾಟ್ ಇಸ್ ದಿ ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಕೇಳತಾನ. ಈಗ ನಾನು ಒಂದು ವಸ್ತುವನ್ನ ತಗೊಂಡಿದ್ದೀನಿ, 150ಕ್ಕೆ ಪರ್ಚೇಸ್ ಮಾಡೀನಿ. ಅದು ಕೊಂಡ ಬೆಲೆ ಯಾವತ್ತು ಎಷ್ಟಿರುತ್ತ ಅಂದ್ರ 100% ಇರುತ್ತಾ ನೋಡ್ರಿ. ಇಫ್ ದ ಪರ್ಚೇಸ್ ಆಫ್ ಪ್ರೈಸ್ ಆಫ್ ಎನ್ ಐಟಮ್ ಈಸ್ 150 ಅಂಡ್ ಇಟ್ ಈಸ್ ಸೋಲ್ಡ್ ಫಾರ್ 168. 150 ತಗೊಂಡು 168ಕ್ಕೆ ಮಾರೀನಿ ಅಂದ್ರ ನನಗೆ ಎಷ್ಟು ಲಾಭ ಆಗೈತಿ ಅಂತ ಅರ್ಥರಿ? 18 ರೂಪೀಸ್ ಲಾಭ ಆಗೈತಿ. ಕರೆಕ್ಟ್. ಹಾಗಾದ್ರ ವಾಟ್ ಈಸ್ ದ ಪ್ರಾಫಿಟ್ ಪರ್ಸೆಂಟೇಜ್ ಕೇಳ್ತಾನ. ಹಾಗಾದ್ರ 18 ರೂಪಾಯಿ ಅನ್ನೋದು ಎಷ್ಟು ಪರ್ಸೆಂಟೇಜ್? 18 ಇಂಟು 100 ಡಿವೈಡೆಡ್ ಬೈ ಏನ್ರಿ? 150. ಕರೆಕ್ಟ್. ಹಾಗಾದ್ರ ಈ ಜೀರೋ ಕ್ಯಾನ್ಸಲ್. 5 3 5 2 3 1 3 6 18. 6 2 ಎಷ್ಟ್ರಿ? 12. 12% ಏನಾಗೈತಿ? ಪ್ರಾಫಿಟ್ ಆಗೈತಿ. ಇಷ್ಟು ಸಿಂಪಲ್ ಆಗಿರೋ ಕ್ವಶನ್ ಇರುತ್ತ. ಇನ್ನೊಮ್ಮೆ ನೋಡ್ರಿ. ಇಫ್ ದ ಪರ್ಚೇಸ್ ಪ್ರೈಸ್ ಆಫ್ ಎನ್ ಐಟಮ್ 150. ಒಂದು ವಸ್ತುವಿನ ಕೊಂಡ ಬೆಲೆ ಎಷ್ಟ್ರಿ? 150. 150 ಯಾವತ್ತು 100%. ಅಂಡ್ ಇಟ್ ಈಸ್ ಸೋಲ್ಡ್ ಫಾರ್ 168. ಹಾಗಾದ್ರೆ ಎಷ್ಟು ಲಾಭಕ್ಕೆ ಮಾರೇನ್ರಿ? 18. 18 ರೂಪಾಯಿಗೆ ಎಷ್ಟು ಪರ್ಸೆಂಟೇಜ್ ಅಂತ. ಎರಡು ಗೆರಿ ಹೊಡೆದಾಗ ಜೋಡಿ ಇದ್ದು ಮೇಲೆ ಸಿಂಗಲ್ ಇದ್ದು ಕೆಳ ಬರಿಬೇಕು. 18 ಇಂಟು 100 ಡಿವೈಡೆಡ್ ಬೈ 150. 0 ಕ್ಯಾನ್ಸಲ್. 5 3 15. 5 2 10. ಇಲ್ಲಿ ಕೆಳ 3 ಉಳಿತಿಲ್ರಿ. 3 6 18. 6 2 12. ಎಷ್ಟು ಪರ್ಸೆಂಟೇಜ್ ಲಾಭ ಆಗೈತಿಪ್ಪ ಅಂತಂದ್ರ 12% ಏನಾಗೈತ್ರಿ? ಲಾಭ ಆಗೈತಿ ಅಂತ ಅರ್ಥ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. 6 men earn 150 in 10 days. Then how many will 8 men earn 7 days? ಈಗ ಮೆನ್ ಅದರ ಸಂಪಾದನೆ ಮಾಡ್ಯಾರ ಅಂದ್ರೆ ವರ್ಕ್, ಎಷ್ಟು ದಿನ ಅಂದ್ರ ಡೇಸ್. ಇದು ಇಂಪಾರ್ಟೆಂಟ್ ಪ್ರಶ್ನೆ. ಹಾಗಾದ್ರ
ಇಲ್ಲಿ ನೋಡ್ರಿ 6 men ಎಷ್ಟು ಸಂಪಾದನೆ ಮಾಡ್ಯಾರ 150 ಎಷ್ಟು ಡೇಸ್ ಒಳಗ 10 ಡೇಸ್ ಒಳಗ. ಇಲ್ಲೊಂದು ಪ್ರಶ್ನೆ ನೋಡ್ರಿ ಬಹಳ ಇಂಪಾರ್ಟೆಂಟ್. 6 men ಅರ್ನ್ ಅಂದ್ರೆ ಸಂಪಾದನೆ ಮಾಡ್ಯಾರ ಏನು 150 in 10 days 10 ದಿವಸ ನೋಡಿ. 6 men 150 10 days. ಇನ್ನು ಹೌ ಮನಿ ವಿಲ್ ಅಂದ್ರೆ ಎಷ್ಟು ಸಂಪಾದನೆ ಮಾಡ್ತಾರ 8 ಮಂದಿ ಎಷ್ಟು ದಿನದೊಳಗ 7 ದಿನದೊಳಗ. ಇಲ್ಲಿ ಏನೈತ್ರಿ ಗ್ಯಾಪ್ ಐತಿ. ಹಾಗಿದ್ದಾಗ ಹಿಂಗ ನಾವ್ ಏನ್ ಮಾಡ್ಬೇಕಂದ್ರ ಮ್ಯಾಲಿಂದ ಕೆಳಗೆ ಬಂದು ಗೆರೆ ಹೊಡಿಬೇಕು, ಕೆಳಗಿಂದ ಮ್ಯಾಲ ಒಯ್ದು ಗೆರೆ ಹೊಡಿಬೇಕು. 3 ಕಡೆ ನಂಬರ್ ಇದ್ದು ಮ್ಯಾಲ ಬರಿಬೇಕು, 3 ಕಡೆ ನಂಬರ್ ಇಲ್ಲಾರ್ದಲ್ಲಿ ಬರಬೇಕು ಕೆಳಗೆ. 8 150 ಇಂಟು 7 ಡಿವೈಡೆಡ್ ಬೈ 6 ಇಂಟು 10. ಹಾಗಾದ್ರ ಇಲ್ಲಿ ನೋಡ್ರಿ ಈ ಜೀರೋ ಕ್ಯಾನ್ಸಲ್. 2 3 2 4 3 1 3 5. ಹಾಗಾದ್ರ 5 4 20 27 140. ಯಾವ ಆನ್ಸರ್ ಕರೆಕ್ಟ್ ರೀ? ಬಿ ಆನ್ಸರ್ ಕರೆಕ್ಟ್ ಅಂತ ಅರ್ಥ. ಹಾಗಾದ್ರ 6 men earn 150 in 10 days. Then how many will 8 men earn in 7 days ಅಂದಾಗ ನಾವು ಯಾವ ತರ ಬರೀಬೇಕಂದ್ರ ಮೆನ್ ವರ್ಕ್ ಡೇಸ್ ಬರೀಬೇಕು. 6 150 10 8 ಜನ 8 ಸಂಪಾದನೆ 7 ದಿನದಾಗ 3 ಕಡೆ ಗೆರೆ ಹೊಡಿಬೇಕು. ಮ್ಯಾಲಿಂದ ಕೆಳಗೆ ಬಂದು ಮ್ಯಾಲ ಹೋಗ್ಬೇಕು, ಕೆಳಗಿಂದ ಮ್ಯಾಲ ಹೋಗಿ ಕೆಳಗೆ ಬರ್ಬೇಕು. 3 ಕಡೆ ನಂಬರ್ ಇದ್ದು ಗೆರೆ ಹೊಡೆದಾಗ 1 2 3 ಇವು ಮ್ಯಾಲ ಬರೀಬೇಕು. 8 ಇಂಟು 150 ಇಂಟು 7. ಇಲ್ಲೊಂದು ಗ್ಯಾಪ್ ಐತಲ್ಲ, ಒಂದ್ ಕಡೆ ಗ್ಯಾಪ್ ಇರುತ್ತೆ, ಅವೆರಡು ಎಲ್ಲಿ ಬರೀಬೇಕು ಕೆಳ ಬರೀಬೇಕು. 6 ಇಂಟು 10 0 0 ಕ್ಯಾನ್ಸಲ್. 2 3 2 4 3 1 3 5 5 4 20 27 140. ಓಕೆ. ಯಾರು ಅಗ್ನಿವೀರ ಆರ್ಮಿಯನ್ನ ಜಾಯಿನ್ ಆಗಬೇಕು ಅಥವಾ ಈ ವರ್ಷ ಆರ್ಮಿ ಆಗ್ಬೇಕು ಅನ್ಕೊಂಡವ್ರಿಗೆ ನಮ್ಮ ವಿಜಯಪುರದ ಅಕಾಡೆಮಿ ಒಳಗ ಕ್ಲಾಸಸ್ ಮತ್ತು ಫಿಸಿಕಲ್ ಟ್ರೈನಿಂಗ್ ಉಚಿತವಾಗಿ ನಡೆಯತ್ತವ. ಯಾರಾದ್ರೂ ಆಸಕ್ತರಿದ್ರ ಅಥವಾ ಈ ಸಾರಿ ಆರ್ಮಿ ಸೇರ್ಬೇಕಂದ್ರ ಅವ್ರಿಗೆ ಕ್ಲಾಸ್ ಇಷ್ಟ ಆಗಿದ್ರ ಕಮೆಂಟ್ ಮಾಡ್ರಿ. ಮತ್ತ ಅವ್ರಿಗೆ ಬೇರೆ ತರ ಚಾಪ್ಟರ್ ಬಗ್ಗೆ ಕ್ಲಾಸ್ ಬೇಕಂದ್ರು ಕಮೆಂಟ್ ಮಾಡ್ರಿ. ಇಲ್ಲ ಒಂದ್ ವೇಳೆ ಆಫ್ಲೈನ್ ಕ್ಲಾಸ್ ಬರ್ತೀನಿ ಸರ್ ನಿಮ್ಮಲ್ಲಿ ಕೋಚಿಂಗ್ ಕ್ಲಾಸ್ ಇಷ್ಟ ಆಗೈತಿ ಬರ್ತೀನಿ ಅಂದ್ರ 72041056 ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ. ವಿಜಯಪುರದಲ್ಲಿ ಇರೋದು ಒಂದೇ ಅಕಾಡೆಮಿ, ಅದು ಸ್ನೇಹಜೀವಿ ಅಕಾಡೆಮಿ ವಿಜಯಪುರ. ಈ ಅಕಾಡೆಮಿ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದು ರಿಜಿಸ್ಟ್ರೇಷನ್ ಆಗಿರುವಂತ ಸಂಸ್ಥೆ. ಮುಂಚೆ ಒಂದು ಕಾಂಟ್ರವರ್ಸಿ ಐತಿ ಸರ್, ಮೊದಲನೇ ಅಲ್ಲಿ ಅವ್ರ ಜೊತೆ ಇದ್ರಿ ಇವ್ರ ಜೊತೆ ಅಂದ್ರ ಸುಮಾರು 1 ವರ್ಷದಿಂದ ನಾನೇ ಸಂಸ್ಥೆಯನ್ನು ನಡ್ಸ್ಕೊತ್ ಬಂದಿನಿ. ಮುಂದೆ ಅದ್ರ ನಾನೇ ಸಂಸ್ಕೃತಿ ನಡ್ಸ್ಕೊತ್ ಬರ್ತೀನಿ. ನೀವು ಯಾವುದೇ ಬರೇ ಒಂದ್ ಶರ್ಟ್ ತಗೋಬೇಕಾದ್ರೆ ಕಾಮನ್ ಆಗಿ ಏನ್ ಮಾಡ್ತೀರಿ, ಒಂದ್ 2-3 ಅಂಗಿ ದುಕಾನ್ ಅಂದ್ರೆ ಪರ್ಚೇಸ್, 1-2 ಶಾಪ್ ತಿರುಗಾಡಿ ಪರ್ಚೇಸ್ ಮಾಡ್ತೀರಿ. ಬಟ್ ನೀವು ಆರ್ಮಿ ಸೇರ್ಬೇಕಂದ್ರೆ ಎಕ್ಸಾಮ್ ಪಾಸ್ ಆಗ್ಬೇಕಂದ್ರ ಪಾಠ ಯಾರು ಮಾಡ್ತಾರ, ನಮ್ಗೆ ಯಾರು ಊಟ ಮಾಡಿಸ್ತಾರ, ನಮ್ಗೆ ಯಾರಲ್ಲಿ ಪಾಠ ಮಾಡ್ತಾರ, ನಮ್ಗೆ ಡೈಲಿ ಕ್ಲಾಸ್ ನಡೀತಾವಿಲ್ಲೋ, ನಮ್ಗೆ ಯಾರು ಇರ್ತಾರ ನಮ್ ಜೊತೆ, ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನಾವ್ ಒಂದ್ 6 ತಿಂಗಳ 1 ವರ್ಷ ಹಾಕೋ ಶರ್ಟ್ 5-6 ಶಾಪ್ ತಿರುಗಾಡಿ ಬಂದು ವಿಚಾರ ಮಾಡಿ ಹಾಕೋತೇವು. ನಿಮ್ ಭವಿಷ್ಯ ಸಂಬಂಧ ಒಂದು ಕೋಚಿಂಗ್ ಸೆಂಟರ್ ಹೋಗ್ಬೇಕಾದ್ರ ನೀವು 1 ಅಥವಾ 2 ದಿನ ಅಲ್ಲಿ ಕುಂತು ಕ್ಲಾಸ್ ಕೇಳಿ ಆಮೇಲೆ ಅಡ್ಮಿಷನ್ ಮಾಡ್ಕೋಬೇಕು. ನಂದೊಂದು ಅಭಿಪ್ರಾಯ ಅನಿಸಿಕೆ ನೋಡ್ರಿ. ಕ್ಲಾಸ್ ಚೆನ್ನಾಗಿತ್ತು, ಅಭಿಪ್ರಾಯ ಚೆನ್ನಾಗಿತ್ತು, ಕೋಚಿಂಗ್ ಚೆನ್ನಾಗಿತ್ತು ಅಂದ್ರ ನಿಮ್ಗೆ 100% ಎಲ್ಲಿ ಆದ್ರೂ ಯಾವುದೇ ಕೋಚಿಂಗ್ ಹೋದ್ರು ಸೆಲೆಕ್ಷನ್ ಆಗೇ ಆಗುತ್ತಾ. ನಿಮ್ಗೆ ಅದು ಇಷ್ಟ ಆಗ್ಬೇಕು, ಚೆನ್ನಾಗಿ ಆಗ್ಬೇಕಂದ್ರ ನೀವು 1 ದಿನ 2 ದಿನ ಕ್ಲಾಸ್ ಕೇಳಿ ಆಮೇಲೆ ಊಟ ಮಾಡಿ ಆಮೇಲೆ ಜಾಯಿನ್ ಆದ್ರೆ ನಂದೊಂದು ಒಳ್ಳೆ ಅಭಿಪ್ರಾಯ. ಯಾಕಂದ್ರೆ ಎಲ್ಲಾ ನಿಮಗೆ ಎಲ್ಲಿ ಇಷ್ಟ ಆಗುತ್ತಾ ಅಲ್ಲಿ ಜಾಯಿನ್ ಆಗ್ಬೇಕು. ನಮ್ಮ ಹತ್ರ ಉಚಿತವಾಗಿ ಐತಿ ಕ್ಲಾಸಸ್, ಫಿಸಿಕಲ್ ಟ್ರೈನಿಂಗ್, ಮಾಕ್ ಟೆಸ್ಟ್ ಮತ್ತು ನಿಮ್ದು ವೀಕ್ಲಿ ಟೆಸ್ಟ್ ಎಲ್ಲ ಫ್ರೀ ಇರುತ್ತಾ. ಒಂದ್ ವೇಳೆ ಹಾಸ್ಟೆಲ್ ಮಾಡ್ಕೊಂಡ್ರೆ ಊಟ ವಸತಿ ಫೀಸ್ ಇರುತ್ತಾ. ನೀವು ಯಾರ್ದೇ ಅನ್ಯತೆ ಬೇರೆದವ್ರ ಮಾತು ಕೇಳಿ ಬೇರೆ ತರ ವಿಚಾರ ಮಾಡಿ ಹೋಗಕ್ ಹೋಗ್ಬೇಡ್ರಿ. ನಾ ಹೇಳೋದು ಒಂದೇ ಅಭಿಪ್ರಾಯ, ಯಾರು ಪಾಠ ಮಾಡ್ತಾರ, ನಮ್ಗೆ ಯಾರು ಊಟ ಮಾಡಿಸ್ತಾರ, ನಮ್ಗೆ ಯಾರು ಕ್ಲಾಸ್ ನಡೆಸ್ತಾರ, ಈ ವರ್ಷ ಎಲ್ಲಿ ಪಾಠ ಮಾಡ್ತಾರೆ, ಯಾರು ಕ್ಲಾಸ್ ನಡೆಸ್ತಾರೆ, ಒಂದ್ ಒಳ್ಳೆ ಅಭಿಪ್ರಾಯ ಕೇಳ್ರಿ. ಎಲ್ಲಾ ನಿಮ್ ಮೇಲೆ ಬಿಟ್ಟಿದಿರುತ್ತ. ನಾ ಹೇಳ್ದಲ್ಲ, ಕಾಮನ್ ಒಂದ್ ಶರ್ಟ್ ತಗೋಬೇಕಾದ್ರೆ ಈ ತರ ಅಂಗಡಿ ಹೇಳ್ತೀರಿ. ಭವಿಷ್ಯ ನೌಕರಿ ಆಗ್ಬೇಕು, ಆರ್ಮಿ ಆಗ್ಬೇಕು, ಸೇರ್ಬೇಕು, ದೇಶ ಸೇವೆ ಮಾಡ್ಬೇಕಂದ್ರ ಒಂದು ಒಳ್ಳೆ ವಿಚಾರ ಮಾಡಿ ಹೋರಿ. ಯಾಕಂದ್ರೆ 21 ವಯಸ್ಸು ದಾಟಿ ಹೋಯ್ತು ಅಂದ್ರ ಏನು ಯಾರು ಬಂದು ಯಾರು ಹೇಳಿದ್ರು, ಎಂತ ಮಾರ್ಗದರ್ಶನ ಮಾಡಿದ್ರು, ಒಬ್ಬ ಒಳ್ಳೆ ಪಾಠ ಮಾಡೋರು, ಊಟ ಹಾಕೋರು ಇಲ್ಲ ಅಂದ್ರ ಏನು ಸಾಧ್ಯ ಆಗಕ್ಕಿಲ್ಲ. ಇದೊಂದು ಮಾತು ಗಮನ ಇಡ್ರಿ. ಈ ಕ್ಲಾಸ್ ಇಲ್ಲಿಗೆ ಮಾಡೋನು, ಮುಂದಿನ ಕ್ಲಾಸ್ ನಾಳೆ ಮತ್ತೆ ನೆಕ್ಸ್ಟ್ ಡೇ ಅಪ್ಲೋಡ್ ಆಗುತ್ತಾ. ಅಲ್ಲಿವರೆಗೂ ಒಳ್ಳೇದಲ್ಲಿ. ಟೇಕ್ ಕೇರ್. ಜೈ ಹಿಂದ್.